ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಾ71 ಚಾನಲ್ಗೆ. ಹೋಪ್ಸ್ ನೀವೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇದ್ದೀರಾ, ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀನಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಅದೇ ರೀತಿ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಮಕರ ರಾಶಿಯವರ ಬರುವಂತ ದಿನಗಳು. ಜುಲೈ ತಿಂಗಳು ಅವ್ರಿಗೆ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅಂದ್ರೆ ಜುಲೈ ಒಂದು ಅಪ್ರಾಕ್ಸ್ ಒಂದು 10 to 12 days ಅವ್ರಿಗೆ ಏನು ಎನರ್ಜಿ ರೀಡಿಂಗ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ಮತ್ತೆ ನಿಮ್ ತನಕ ಈ ರೀಡಿಂಗ್ ಬರ್ತಾ ಇದೆ ಅಂತಂದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ, ಯಾಕಂತಂದ್ರೆ ಇದು ಎನರ್ಜಿ ಬೇಸ್ಡ್ ರೀಡಿಂಗ್ ಇರುತ್ತೆ. ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರೋ ಕಾರಣ ಒಂದು ಲೈಕ್ ಅನ್ನ ಕೊಡಿ. ಹಾಗೆ ನಿಮ್ಮ ಲೈಫ್ ಅಲ್ಲಿ ಕೆಲವೊಂದ್ ಸಾರಿ ನಿಮ್ಗೆ ಗೊತ್ತಾಗದೆ ಇರುವಂತ ಕೆಲವೊಂದಿಷ್ಟು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಲೈಫ್ ಅಲ್ಲಿ. ಲೈಕ್ ನಿಮ್ಮ ಜಾಬ್, ಕರಿಯರ್, ರಿಲೇಶನ್ಶಿಪ್ ಇರ್ಬೋದು, ತೊಂದರೆ ಬರ್ತಾ ಇರುತ್ತೆ, ಕಪಲ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಮದ್ವೆ ಆಗ್ತಾ ಇರೋದಿಲ್ಲ, ಸಮಸ್ಯೆ ಏನೇ ಇದ್ರೂ ಕೂಡ ಒಂದ್ಸಾರಿ ಕನ್ಸಲ್ಟ್ ಮಾಡಿ ನಿಮ್ಗೆ ಏನಿದೆ ಅಂತ ಹೇಳಿ. ನಾಟ್ ಓನ್ಲಿ ಇನ್ ಟ್ಯಾರೋ, ಅಕಾರ್ಡಿಂಗ್ ಟು ನ್ಯೂಮರಾಲಜಿಕಲಿ ಕೂಡ ನಿಮ್ಗೆ ಏನಿರುತ್ತೆ ಅದನ್ನ ಮ್ಯಾಟರ್ನ ನಿಮ್ಗೆ ಹೇಳ್ತೀನಿ. ಓಕೆ, ಸೊ ನೋಡೋಣ ಹಾಗಿದ್ರೆ ಬರುವಂತ ದಿನಗಳು ಮಕರ ರಾಶಿಯವ್ರಿಗೆ ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ನೀವು ಯಾವ ಒಂದು ದೇವರನ್ನ ನಂಬ್ತೀರಾ ಆ ದೇವ್ರಿಗೆ ನೀವು ಬೇಡ್ಕೊಳ್ಳಿ ಎಲ್ಲ ಕರೆಕ್ಟ್ ಆಗಿರ್ಲಿ ಅಂತ ಹೇಳಿ. ಮತ್ತೆ ನನ್ನ ಒಂದು ಇನ್ಸ್ಟಾ ಮತ್ತೆ ಫೇಸ್ಬುಕ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಎನರ್ಜಿ ಬೇಸ್ಡ್ ಡೈಲಿ ರೀಡಿಂಗ್ ಇರುತ್ತೆ, ನಿಮ್ಗೆ ಏನಿದೆ ಅಂತ ಹೇಳಿ ತಿಳಿಸೋಣ. ನೋಡೋಣ ಏನ್ ಬರ್ತಾ ಇದೆ ಮಕರ ರಾಶಿಯವ್ರಿಗೆ ಏನ್ ಬರ್ತಾ ಇದೆ ಅಂತ ಹೇಳಿ. ನಿಮ್ಮ ಹೆಲ್ತ್, ಕರಿಯರ್ ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಮೂರು ಏರಿಯಾದಲ್ಲಿ ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಬಾಟಮ್ ಆಫ್ ದಿ ಡೆಕ್ ಕಾರ್ಡ್ ಬರ್ತಾ ಇದೆ. ಓಕೆ, ಹೋಪ್ಸ್ ನಿಮ್ಗೆ ಆರೋಗ್ಯದಲ್ಲಿ ಎಲ್ಲ ಚೆನ್ನಾಗಿದ್ದೀರಾ ಮಕರ ರಾಶಿಯವ್ರಿಗೆ ಕೇಳ್ತಾ ಇರುವಂತದ್ದು. ಏನಾದ್ರೂ ಪ್ರಾಬ್ಲಮ್ ನಡೀತಾ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ ಆರೋಗ್ಯದಲ್ಲಿ. ಅಂದ್ರೆ ತುಂಬಾ ದಿನಗಳಿಂದ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ, ಅದಕ್ಕೆ ತುಂಬಾ ಪ್ರಯತ್ನ ಮಾಡಿದೀರಾ, ಬಟ್ ಅದಕ್ಕೆ ರಿಸಲ್ಟ್ ಬರ್ತಾ ಇಲ್ಲ, ತುಂಬಾ ಸ್ಲೋ ಆಗಿ ರಿಸಲ್ಟ್ ಕೊಡ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸ್ಟಕ್ ಫೀಲ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಬಾಡಿ ಪೇನ್ ಇರುವಂತದ್ದು, ನೆಕ್ ಪೇನ್ ಇರುವಂತದ್ದು ನನಗೆ ತುಂಬಾ ಕಾಣ್ತಾ ಇದೆ ಇಲ್ಲಿ. ನಿಮ್ಗೆ ಮೇ ಬಿ ಈ ಏರಿಯಾದಲ್ಲಿ ಏನಾದ್ರೂ ನೋವು ಇರುವಂತದ್ದು, ಶೋಲ್ಡರ್ ಅಥವಾ ನಿಮ್ಮ ನೆಕ್ ಪೇನ್ ಇರ್ಬೋದು, ಬ್ಯಾಕ್ ಬೋನ್ ಸ್ಪೈನಲ್ ಏನಾದ್ರೂ ಇಶ್ಯೂಸ್ ಇರುವಂತದ್ದು, ಬಾಡಿಯಲ್ಲಿ ಏನಾದ್ರೂ ಸಮಸ್ಯೆ ಇರುವಂತದ್ದು ನನಗೆ ಕಾಣ್ತಾ ಇದೆ. ತುಂಬಾ ಪ್ರಯತ್ನ ಇದನ್ನ ಸರಿ ಹೋಗಿಸ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ, ಬಟ್ ಅದು ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಸ್ಟ್ರೆಸ್ ಆಗಿದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ನೋಡಿ, ಕೆಲವೊಂದ್ಸಾರಿ ಏನಾಗುತ್ತೆ, ಎನರ್ಜಿ ಯಾವ ರೀತಿ ವರ್ಕ್ ಆಗುತ್ತೆ, ನಾವು ನಮ್ಮ ಕಣ್ಣಿಗೆ ಕಾಣುವಂತದ್ದನ್ನ ಮಾತ್ರ ನಂಬ್ತೀವಿ, ಕಣ್ಣಿಗೆ ಕಾಣ್ಲಾರದ್ದು ಜಗತ್ತಲ್ಲಿ ತುಂಬಾ ಇರುತ್ತೆ. ಸೊ ಅದನ್ನೇ ನಾವು ಎನರ್ಜಿ ಅಂತ ಹೇಳೋದು. ಸೊ ಇವಾಗ ನಿಮ್ಗೆ ಎನರ್ಜಿ, ನಿಮ್ಮ ಔರ ಇರ್ಬೋದು, ಕ್ಲೆನ್ಸಿಂಗ್ ಮಾಡ್ಕೊಳ್ಳುವಂತ ತುಂಬಾ ಅವಶ್ಯಕತೆ ಇರುತ್ತೆ. ಇದನ್ನ ನೀವು ಯಾವ ರೀತಿ ಮಾಡ್ತೀರೋ, ಒಂದು ಯಾರಾದ್ರೂ ರೇಖಿ ಹೀಲರ್ ಹತ್ರ ಕನ್ಸಲ್ಟ್ ಮಾಡಿ, ಇಲ್ಲಾಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ ಏನಾಗುತ್ತೆ ಅಂತ. ಯಾಕಂದ್ರೆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ಅವರ ಕ್ಲೆನ್ಸಿಂಗ್ ಏನ್ ಮಾಡ್ಬೇಕು ಒಂದ್ಸಾರಿ ನೀವು ಮಾಡಿಸ್ಕೊಂಡ್ರೆ ಮತ್ತೆ ನಿಮ್ಗೆ ಪ್ರೊಟೆಕ್ಷನ್ ಎಲ್ಲ ಕೊಟ್ಟಿರ್ತೀವಿ, ಅದ್ರ ಮೇಲೆ ನೀವು ಇದನ್ನ ಮಾಡ್ಬೋದು. ಹಾಗೆ ಬರುವಂತ ದಿನಗಳಲ್ಲಿ ಪ್ರಾಬ್ಲಮ್ ನಿಮ್ಗೆ ಕಡಿಮೆ ಆಗುತ್ತೆ, ತೊಂದರೆ ಅಂತ ಏನು ಇರೋದಿಲ್ಲ. ಬಟ್ ಕೆಲವೊಂದ್ ಸಾರಿ ಹೋಮ್ ರೆಮಿಡೀಸ್ ಕೂಡ ನಾನು ನಿಮ್ಗೆ ಹೇಳಿರ್ತೀನಿ. ಯಾವ್ದಕ್ಕೂ ನಾರ್ಮಲ್ ಆಗಿ ಇವಾಗ ಮನೇಲಿ ಯಾರು ನಿಮ್ಮ ತಾಯಿಯವರು ಇರ್ತಾರೆ, ಅವ್ರ ಕಡೆ ಈ ರೀತಿ ಹೇಳಿದ್ರೆ ಅವ್ರು ನಿಮ್ಮ ದೃಷ್ಟಿ ದೋಷ ತೆಗೆಯೋದು ಅದೆಲ್ಲ ಮಾಡ್ತಾರೆ. ಸೊ ಅದನ್ನ ಯಾವ್ದಕ್ಕೂ ಮಾಡಿಸ್ಕೊಳ್ಳಿ. ಓಕೆ, ಬರುವಂತ ದಿನಗಳಲ್ಲಿ ಚೆನ್ನಾಗಿದೆ, ತೊಂದರೆ ಅಂತ ಏನೂ ಇಲ್ಲ, ಕಡಿಮೆ ಆಗುತ್ತೆ ನಿಮ್ಗೆ. ಬಟ್ ಇವಾಗ ಆ ರೀತಿ ಅನಿಸ್ತಾ ಇದೆ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಯೂನಿವರ್ಸ್ ನಿಮ್ಗೆ ಏನ್ ಹೇಳಿಕ್ ಹೋಗ್ತಾ ಇದೆ ಅಂತಂದ್ರೆ, ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಸ್ವಲ್ಪ ಏನ್ ಮಾಡ್ಬೇಕು, ಸ್ಟ್ರೆಸ್ ಆಗೋದನ್ನ ಕಡಿಮೆ ಮಾಡ್ಕೊಳ್ಳಿ, ತುಂಬಾ ಓವರ್ ಥಿಂಕ್ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅದಿಷ್ಟನ್ನ ಮಾತ್ರ ಫಾಲೋ ಮಾಡಿ, ಬೇರೆ ಏನು ನಿಮ್ಗೆ ಪ್ರಾಬ್ಲಮ್ ಅಂತ ಇಲ್ಲ. ಓಕೆ, ಹಾಗಿದ್ರೆ ನೋಡೋಣ. ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ಹೇಳಿ. ಕರಿಯರ್ ಲೈಫ್ಗೆ ಏನ್ ಬರ್ತಾ ಇದೆ, ಯೂನಿವರ್ಸ್ ಏನ್ ಹೇಳಿಕ್ ಹೋಗ್ತಾ ಇದೆ. ಸೊ ಕರಿಯರ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ, ಒಂದು ಹೊಸ ಅಪಾರ್ಚುನಿಟಿ ನಿಮ್ ತನಕ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಮತ್ತೆ ಕೆಲವೊಂದಿಷ್ಟು ಜಾಬ್ ಆಫರ್ ಕೂಡ ಬರ್ತಾ ಇದೆ ನಿಮ್ಗೆ. ಓಕೆ, ಜಾಬ್ ಆಫರ್ ಬರ್ತಾ ಇದೆ ಕರಿಯರ್ ಅಲ್ಲಿ ನಿಮ್ಗೆ. ಐ ಥಿಂಕ್ ಸೊ ಬೇರೆ ಒಂದು ಸ್ಟೇಟ್ ಅಲ್ಲಿ ಏನಾದ್ರೂ ನೀವು ಜಾಬ್ ಮಾಡ್ಬೇಕು ಅಂತ ಇದ್ರೆ ಅಲ್ಲಿ ನಿಮ್ಗೆ ಬರುವಂತದ್ದು. ಹಾ, ಜಾಬ್, ಕರಿಯರ್ ಮತ್ತೆ ನಿಮ್ಗೆ ಏನು ಅಂದ್ರೆ ಬೇರೆ ಸ್ಟೇಟ್ ಅಲ್ಲಿ ನಿಮ್ಗೆ ಹೋಗ್ಬೇಕು, ಈ ರೀತಿ ಏನಾದ್ರೂ ಮೇ ಬಿ ವಾಟರ್ ರಿಲೇಟೆಡ್ ಏನಾದ್ರೂ ಆಗುವಂತದ್ದು.
ಓಕೆ. ಮತ್ತೆ ಅಪರ್ಚುನಿಟಿ ಬರ್ತಾ ಇದೆ, ಅದನ್ನ ಗ್ರಾಬ್ ಮಾಡ್ಕೊಳ್ಳಿ. ಏನ್ ಅಪರ್ಚುನಿಟಿಯನ್ನ ಗ್ರಾಬ್ ಮಾಡ್ಕೊಳ್ತೀರಾ ನಿಮ್ಗೆ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಹಾಗೆ ಬರುವಂತ ದಿನಗಳಲ್ಲಿನೂ ನಾನು ನೋಡ್ತಾ ಇದ್ದೀನಿ, ಇವಾಗ ಏನು ನೀವು ಯಾವ ಏರಿಯಾದಲ್ಲಿ ನಿಮ್ಗೆ ಬರ್ಬೋದು ಅದನ್ನ ಕೂಡ ಹೇಳ್ಬಿಡ್ತೀನಿ ಏನಂತಂದ್ ಹೇಳಿ. ಕೆಲವೊಂದಿಷ್ಟು ಐಡಿಯಾ ಯಾವ ರೀತಿ ಬರ್ಬೋದು ಅಂದ್ರೆ, ಆರ್ಟಿಸ್ಟ್ ಆಗಿದ್ದೀರಾ, ಮತ್ತೆ ಏನಾದ್ರೂ ಇದ್ರ ಬೇಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಆಗಿದ್ದೀರಾ, ಕೆಲವೊಂದಿಷ್ಟು ನಿಮ್ದೇ ಆದಂತ ಚಾಯ್ಸಸ್ ಇರುತ್ತೆ. ಅದ್ರ ಬೇಸ್ ಮೇಲೆ ನೀವೇನಾದ್ರೂ ವರ್ಕ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿದೆ. ಮತ್ತೆ ನ್ಯೂ ಬಿಗ್ನಿಂಗ್ ಇದೆ. ಡಿಸ್ಟ್ರಾಕ್ಷನ್ಸ್ ಅನ್ನ ಕಡಿಮೆ ಮಾಡ್ಕೊಂಡಿರ್ತೀರಾ. ಈ ದಿನಗಳಲ್ಲಿ ಡಿಸ್ಟ್ರಾಕ್ಷನ್ಸ್ ತುಂಬಾ ಕಡಿಮೆ ಇರುತ್ತೆ ನಿಮ್ಗೆ. ಯಾರಾದ್ರೂ ನಿಮ್ಗೆ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಬಂದ್ರು ಕೂಡ ನಾನು ಅನ್ಕೊಂತೀನಿ ನೀವು ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಫುಲ್ ಆನ್ ಫೋಕಸ್ ನಿಮ್ಮ ಒಂದು ಜಾಬ್ ಕರಿಯರ್ ಮೇಲೆ ಮಾಡ್ತಾ ಇದ್ದೀರಾ. ಸಕ್ಸಸ್ ಬರ್ತಾ ಇದೆ. ಫಿಯರ್ಲೆಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಇಷ್ಟೇ ಅಲ್ಲ, ಪಾರ್ಟ್ನರ್ಶಿಪ್ ಮೇಲೆ ನೀವು ಏನ್ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅದರಲ್ಲಿ ನಿಮ್ಗೆ ಪೀಕ್ ಲೆವೆಲ್ ಅಲ್ಲಿ ಒಂದು ಸಕ್ಸಸ್ ಸಿಗುವಂತದ್ದು ನನಗೆ ಕಾಣ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೇ ಬಿ ನಿಮ್ಮ ಪಾರ್ಟ್ನರ್ ಅವರ ಇರ್ಬೋದು, ನಿಮ್ಮ ಅವರ ಇರ್ಬೋದು, ಇಬ್ರು ಸೇರಿ ಏನ್ ಮಾಡ್ತೀರಾ ಖಂಡಿತ ನಿಮ್ಗೆ ಒಂದು ಗ್ರೋತ್ ಕೊಡ್ಲಿಕ್ಕೆ ಹೋಗ್ತಾ ಇದೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತಿರುವಂತದ್ದು, ಬ್ಯಾಲೆನ್ಸ್ ಬರ್ತಾ ಇದೆ. ಪಾರ್ಟ್ನರ್ಶಿಪ್ ಮೇಲೆ ಇರುವಂತದ್ದು ಬ್ಯಾಲೆನ್ಸ್ ಬರ್ತಾ ಇದೆ, ಒಂದು ಸ್ಟೆಬಿಲಿಟಿ. ಓಕೆ, ಮೇ ಬಿ ಇಷ್ಟು ದಿನ ನೀವೇನು ಪ್ರಯತ್ನ ಪಟ್ಟಿದ್ದೀರಾ, ಏನು ಪ್ರಾಬ್ಲಮ್ ಆಗಿತ್ತು, ಇವಾಗ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಒಂದು ಹಾಗಿದ್ರೆ ಏನ್ ನಿಮ್ಗೆ ಯೂನಿವರ್ಸ್ ಹೇಳಲಿಕ್ಕೆ ಹೋಗ್ತಾ ಇದೆ, ಗೈಡೆನ್ಸ್ ಏನ್ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ, ಸೊಲ್ಯೂಷನ್ ಇರುತ್ತೆ. ಕೆಲವೊಂದ್ಸಾರಿ ಥಿಂಕ್ ಮಾಡ್ಬೇಕಾಗತ್ತೆ. ನಾವು ಏನು ಸೊಲ್ಯೂಷನ್ ನಮ್ಗೆ ಬೇಕು ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಥಿಂಕ್ ಮಾಡಿ. ಮತ್ತೆ ಪ್ಲಾನಿಂಗ್ಸ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ನೀವು ಗ್ರೋತ್ ಗಾಗಿ ಪ್ಲಾನ್ ಮಾಡ್ತಾ ಇದ್ದೀರಾ, ಗ್ರೋತ್ ಎಲ್ಲಿ ನಿಮ್ಗೆ ಸಿಗುತ್ತೆ, ಯಾವ ಏರಿಯಾದಲ್ಲಿ ನೀವು ಇದನ್ನ ಮಾಡ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಯಾರನ್ನ ತಗೊಂಡು ನೀವು ಜಾಬ್ ಅಥವಾ ನಿಮ್ಮ ಕರಿಯರ್ ಸೆಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ ಅವ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಗ್ರೌಂಡ್ ವರ್ಕ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು, ರಿಸಲ್ಟ್ ಸ್ಲೋ ಇರುತ್ತೆ. ಓಕೆ, ಹಾಗಂತ ಹೇಳಿ ಅದನ್ನ ಕೈ ಬಿಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಎಕ್ಸ್ಪಾನ್ಷನ್ ಬಗ್ಗೆ ಥಿಂಕ್ ಮಾಡಿ. ಡ್ರೀಮ್ಸ್, ಬಿಗ್ ಡ್ರೀಮ್ಸ್ ಅನ್ನ ಸೆಟ್ ಮಾಡ್ಕೊಳ್ಳಿ ಲೈಫ್ ಅಲ್ಲಿ, ಕರಿಯರ್ ಅಲ್ಲಿ. ಈ ರೀತಿ ಮತ್ತೆ ನಿಮ್ಗೆ ಬರುವಂತ ನಿಮ್ಮ ಪ್ರೋಗ್ರೆಸ್ ಅಲ್ಲಿ ಏನಾದ್ರೂ ನಿಮ್ಗೆ ಹಿಂಜರಿಕೆ ಆಗ್ತಾ ಇದೆ ಅಥವಾ ಲಿಮಿಟೇಷನ್ಸ್ ಅನ್ನ ಸೆಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಲಿಮಿಟೇಷನ್ಸ್ ನೀವಾಗ್ಲೇ ಸೆಟ್ ಮಾಡ್ಕೊಳ್ಳುವಂಥದ್ದು. ಸಪೋಸ್ ತಿಳ್ಕೊಳ್ಳಿ, ನೀವು ಯೂನಿವರ್ಸಿಗೆ ಹೇಳ್ತಾ ಇದ್ರ ನನ್ಗೆ 1 ಕೋಟಿ ಬೇಕು ಅಂತ ಹೇಳಿ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 1 ಕೋಟಿ ಅಂತ. ಯೂನಿವರ್ಸಿಗೆ ಗೊತ್ತಿಲ್ಲ 1 ಕೋಟಿ ಏನು ಅಂತ ಹೇಳಿ. ಯೂನಿವರ್ಸಿಗೆ ಗೊತ್ತಿರುವಂತದ್ದು ನಿಮ್ಗೆ ದುಡ್ಡು ಬೇಕಾಗಿದೆ ಅಂತ ಹೇಳಿ. ಹಾಗಾಗಿ ನಿಮ್ಮ ಲಿಮಿಟೇಷನ್ಸ್ ಅನ್ನ ನೀವು ಸೆಟ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಸೊ ನೀವು ಜಸ್ಟ್ ಅದನ್ನ ನಿಮ್ಮ ವರ್ಕ್ ಅನ್ನ ನೀವು ಮಾಡ್ತಾ ಹೋಗಿ, ಯೂನಿವರ್ಸ್ ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ. ಹಾಗಾಗಿ ಅದನ್ನ ಮಾಡಿ, ಲಿಮಿಟೇಷನ್ಸ್ ಅನ್ನ ಸೆಟ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಕೆಲವೊಂದಿಷ್ಟು ಏರಿಯಾದಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ತೆ, ಓಪನ್ ಮೈಂಡೆಡ್ ಇಂದ ವಿಚಾರ ಮಾಡ್ಬೇಕಾಗತ್ತೆ. ಬೇರೆಯವರ ವಿಚಾರಗಳನ್ನ ನಾವು ಆಧರಿಸಬೇಕಾಗತ್ತೆ, ಅದ್ರ ಮೇಲೆ ವರ್ಕ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಯೂನಿವರ್ಸ್ ಹೇಳ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ನೀವು ಕ್ಲಾರಿಫೈ ಮಾಡ್ಕೋಬೇಕು ಅಂತ ಹೇಳಿ. ಓಕೆ, ಚೆನ್ನಾಗಿದೆ. ಅಷ್ಟನ್ನ ಬಿಟ್ಟರೆ ಬೇರೆ ಏನು ಇಲ್ಲ. ಇನ್ನು ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿರುವಂತದ್ದು. ಮೇ ಬಿ ಒಂದು ಅಟ್ರಾಕ್ಷನ್ ಬರ್ಲಿಕ್ಕೆ ಹೋಗ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಒಂದು ಹೊಸ ಬಾಂಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ಬಹುದು. ಏನಾದ್ರೂ ಸ್ಟೆಪ್ ತಗೊಳ್ಳೋದಕ್ಕೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು, ಅಂದ್ರೆ ನೀವು ಮನಸ್ಸು ಮಾಡ್ತಾ ಇದ್ದೀರಾ ಮುಂದೆ ಏನಾದ್ರೂ ಸ್ಟೆಪ್ ಔಟ್ ಮಾಡ್ಬೇಕು. ಲೈಕ್ ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಮ್ಯಾರೇಜ್ ಆಸ್ಪೆಕ್ಟ್ ಇರ್ಬೋದು, ಮನೇಲಿ ಮಾತಾಡ್ಬೇಕು ಅಂತ ಹೇಳಿ. ಈ ರೀತಿ ಎಲ್ಲ ನನಗೆ ಅನಿಸ್ತಾ ಇದೆ. ಬಟ್ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಇಮ್ಮೆಚೂರ್ ಆಗಿರ್ತಾರೆ ಈ ಒಂದು ವಿಷಯದಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗುತ್ತೆ. ನೀವೆಲ್ಲ ಮೆಚುರಿಟಿಯಿಂದ ಮುಂದೆ ಮಾಡ್ಬೇಕು ಈ ರೀತಿ ಅಂತ ಹೇಳ್ತಾ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಪಾರ್ಟ್ನರ್ ಆಸ್ಪೆಕ್ಟ್ ಏನಿದೆ, ಅವ್ರು ಏನ್ ಅನ್ಕೋತಾರೆ, ಇಬ್ರು ಸೇರಿ ಒಂದ್ಸಾರಿ ಡಿಸ್ಕಷನ್ ಮಾಡಿ ನಂತರ ನೀವು ಮುಂದೆ ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು. ಹಾಗೆ ಬರುವಂತ ದಿನಗಳಲ್ಲಿನೂ ನಾನು ನೋಡ್ತಾ ಇರುವಂತದ್ದು, ರೀಕನ್ಸಲೇಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಹ್ಯಾಪಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರುವಂತದ್ದು. ಯಾರಾದ್ರೂ ನಿಮ್ಮ ಫ್ರೆಂಡ್, ಅದ್ರಂದ್ರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಕಾಲೀಗ್ಸ್ ಇರ್ಬೋದು, ಇದಕ್ಕಿಂತ ಮುಂಚೆ ನಿಮ್ ಜೊತೆಗೆ ಇರುವಂತವ್ರು ಇರ್ಬೋದು. ಸಮಥಿಂಗ್ ಅವರು ಅಲ್ಲಿ ಆ ಒಂದು ಇದರಲ್ಲಿ ನನಗೆ ಯಾರಾದ್ರೂ ಎಂಟ್ರಿ ಕೊಡ್ತಾ ಇರುವಂತ ಒಂದು ನಿಮ್ಮ ಲೈಫ್ ಅಲ್ಲಿ ಮತ್ತೆ ನಿಮ್ಮ ರಿಯೂನಿಯನ್ ಆಗ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಕಮ್ಯುನಿಟಿಯಲ್ಲಿ ಯಾರಾದ್ರೂ ಬರ್ತಾ ಇರುವಂತದ್ದು ಇರ್ಬೋದು. ಒಂದು ಗ್ಯಾದರಿಂಗ್, ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ನೀವು ಇನ್ವಾಲ್ವ್ಮೆಂಟ್ ತಗೊಂಡಾಗ ನಿಮಗೆ ಸಡನ್ ಆಗಿ ಅವರು ಭೇಟಿ ಆಗುವಂತದ್ದು ಇರ್ಬೋದು. ಒಂದು ಸೆಲೆಬ್ರೇಷನ್ ಮಾಡುವಂತ ಟೈಮ್ ಅಲ್ಲಿ ಮತ್ತೆ ನೀವು ಕಳ್ಕೊಂಡಿರುವಂತ ಫ್ರೆಂಡ್ ನ ಮತ್ತೆ ನೀವು ಸಿಗುವಂತದ್ದು. ಗ್ರೂಪ್ ಇವೆಂಟ್ಸ್ ಇರ್ಬೋದು, ಸೋಷಿಯಲ್ ಇವೆಂಟ್ಸ್ ಇರ್ಬೋದು. ಈ ರೀತಿ ಅಲ್ಲಿ ಎಲ್ಲಾದ್ರೂ ನಿಮ್ಗೆ ಮತ್ತೆ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಕೊಲೀಗ್ಸ್ ಯಾರಾದ್ರೂ ಬಿಟ್ಟು ಹೋದಂತವ್ರು, ಲಾಂಗ್ ಟರ್ಮ್ ಡಿಸ್ಟೆನ್ಸ್ ಅಲ್ಲಿ ಇರುವಂತವ್ರು ಮತ್ತೆ ಸಿಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಒಂದು ಹ್ಯಾಪಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಏನಾಗ್ಬಹುದು ಅಂದ್ರೆ ನಿಮ್ಗೆ ಯೂನಿವರ್ಸ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ. ಓಕೆ, ಒಂದು ರಿಲೇಶನ್ಶಿಪ್ ಅಲ್ಲಿ ಹ್ಯಾಪಿನೆಸ್ ಅನ್ನ ತಗೊಂಡ್ ಬನ್ನಿ. ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರುತ್ತೆ. ಏನು ಆಸ್ಪೆಕ್ಟ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅದ್ರ ಮೇಲೆ ವರ್ಕ್ ಮಾಡುವಂತ ಸಮಯ ಕೂಡ ಇದೆ. ಮತ್ತೆ
ಪ್ರೊಸೆಸ್ ಎಲ್ಲ ಸ್ಲೋ ಇದ್ರೂ ಕೂಡ, ಯಾಕಂತಂದ್ರೆ ನಿಮ್ಮ ಆಲ್ರೆಡಿ ನಾನು ಹೇಳಿದೆ ನಿಮ್ಮ ಪಾರ್ಟ್ನರ್ ಏನಿರ್ತಾರೆ ಸ್ವಲ್ಪ ಇಮ್ಮೆಚೂರ್ ಇರ್ತಾರೆ ಅಂತ ಹೇಳಿ. ಸೊ ಇನ್ನು ಸ್ವಲ್ಪ ಡೀಪ್ ಆಗಿ ಅವ್ರ ಜೊತೆಗೆ ನೀವು ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಆ ನಂತರ ಏನಾದ್ರೂ ಚೇಂಜಸ್ ತಗೊಂಡ್ ಬರ್ಬೇಕು ಲೈಫ್ ಅಲ್ಲಿ ಅಂತಂದ್ರೆ ಅದಕ್ಕೆ ನೀವು ಫುಲ್ ಆನ್ ಮಾಡಬಹುದು, ಅಂದ್ರೆ ಆ ರೀತಿ ಸಪೋರ್ಟ್ ಇರುತ್ತೆ ನಿಮ್ಗೆ ಅಂತ ಹೇಳ್ಬಹುದು. ಹೋಪ್ ಸೊ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಟೇಕ್ ಕೇರ್, ಬೈ ಬೈ.